ನಮಸ್ಕಾರ ಸ್ನೇಹಿತರೆ. ನಮ್ಮ ಹಿರಿಯರು ಎಷ್ಟೋ ಮಾತುಗಳನ್ನ ಹೇಳ್ತಿದ್ರು. ರಕ್ತ ನೀರಲ್ಲ, ಬಿಸಿ ರಕ್ತ, ರಕ್ತ ಕುದೀತಿದೆ, ರಕ್ತದಾನ ಮಹಾದಾನ. ಈ ಮಾತುಗಳನ್ನು ನಾವೆಲ್ಲರೂ ಕೇಳಿರ್ತೀವಿ. ಆದರೆ ಒಮ್ಮೆ ಯೋಚಿಸಿದ್ದೀರಾ, ರಕ್ತ ನೀರಲ್ಲ ಅಂದರೆ ಏನು, ರಕ್ತ ಕುದಿಯುತ್ತೆ ಅಂದರೆ ಏನು? ನಿಜವಾಗ್ಲೂ ರಕ್ತ ಕುದಿಯುತ್ತಾ? ರಕ್ತದಾನ ಯಾಕೆ ಮಹಾದಾನ ಅಂತ ಕರೀತಾರೆ? ನಮ್ಮ ದೇಹದಲ್ಲಿರುವ ಈ ರಕ್ತ ನಿಜವಾಗಿ ಏನು ಮಾಡುತ್ತೆ? ಇಂದು ನಮ್ಮ ದೇಹದ ಜೀವನಾಡಿಯಾದ ರಕ್ತದ ಅದ್ಭುತ ಪ್ರಯಾಣವನ್ನು ತಿಳಿಯೋಣ. ಮೊದಲು ನಮ್ಮ ದೇಹದಲ್ಲಿ ಎಷ್ಟು ರಕ್ತವಿದೆ ಗೊತ್ತಾ? ಒಬ್ಬ ವಯಸ್ಕನ ದೇಹದಲ್ಲಿ ಸುಮಾರು 5 ಲೀಟರ್ ರಕ್ತ ಇರುತ್ತೆ. ಕೇವಲ 5 ಲೀಟರ್. ಆದರೆ ಆ 5 ಲೀಟರ್ ಇಲ್ಲದಿದ್ದರೆ ಜೀವನವೂ ಇಲ್ಲ. ಒಂದು ನಗರದ ಬಗ್ಗೆ ಯೋಚಿಸಿ. ಪ್ರತಿಯೊಂದು ಮನೆಗೂ ಆಹಾರ, ನೀರು, ಔಷಧಿ ತಲುಪಬೇಕು. ಅದಕ್ಕೆ ಒಂದು ಡೆಲಿವರಿ ವ್ಯವಸ್ಥೆ ಬೇಕು. ನಮ್ಮ ದೇಹದಲ್ಲೂ ಒಂದು ಡೆಲಿವರಿ ವ್ಯವಸ್ಥೆ ಇದೆ. ಅದೇ ರಕ್ತ. ಇದು ಆಮ್ಲಜನಕ ಅಂದರೆ ಆಕ್ಸಿಜನ್ ಕೂಡ ತಲುಪಿಸುತ್ತೆ. ಆಹಾರದಿಂದ ಸಿಕ್ಕ ಪೋಷಕಾಂಶಗಳನ್ನು ತಲುಪಿಸುತ್ತೆ. ಹಾರ್ಮೋನ್ಗಳನ್ನು ಸಾಗಿಸುತ್ತೆ ಮತ್ತು ದೇಹದ ತ್ಯಾಜ್ಯವನ್ನು ಹೊರಹಾಕಲು ಸಹಾಯ ಮಾಡುತ್ತೆ. ರಕ್ತ ಕೆಂಪಾಗಿರೋದು ಯಾಕೆ? ನಮ್ಮ ರಕ್ತ ಹಸಿರಾಗಿರದೆ, ನೀಲಿಯಾಗಿರದೆ, ಕೆಂಪಾಗಿರೋದು ಯಾಕಂದರೆ ರಕ್ತದಲ್ಲಿ ಕೆಂಪು ರಕ್ತ ಕಣಗಳು, ರೆಡ್ ಬ್ಲಡ್ ಸೆಲ್ಸ್, ಹಿಮೋಗ್ಲೋಬಿನ್ ಎಂಬ ಪ್ರೋಟೀನ್ ಇರುತ್ತೆ. ಅದರಲ್ಲಿ ಕಬ್ಬಿಣ ಇರುತ್ತೆ. ಇದರಿಂದಲೇ ರಕ್ತ ಕೆಂಪು ಬಣ್ಣದಲ್ಲಿ ಕಾಣುತ್ತೆ ಮತ್ತು ಅದೇ ಆಮ್ಲಜನಕವನ್ನು ಹಿಡಿದುಕೊಂಡು ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ತಲುಪಿಸುತ್ತೆ. ರಕ್ತ ಕೇವಲ ಒಂದು ದ್ರವವಲ್ಲ. ಅದರಲ್ಲಿ ಕೆಂಪು ರಕ್ತ ಕಣಗಳು ಅಂದರೆ ಆಮ್ಲಜನಕ ಸಾಗಿಸುತ್ತೆ. ಬಿಳಿ ರಕ್ತ ಕಣಗಳು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ವಿರುದ್ಧ ಹೋರಾಡುತ್ತೆ. ಪ್ಲೇಟ್ಲೆಟ್ಗಳು ಗಾಯವಾದಾಗ ರಕ್ತಸ್ರಾವವನ್ನು ನಿಲ್ಲಿಸುತ್ತೆ. ಪ್ಲಾಸ್ಮಾ ಪೋಷಕಾಂಶಗಳನ್ನು, ಹಾರ್ಮೋನ್ಗಳನ್ನು ಮತ್ತು ಇತರ ವಸ್ತುಗಳನ್ನು ಸಾಗಿಸುತ್ತೆ. ಇವೆಲ್ಲ ಸೇರಿ ನಮ್ಮನ್ನು ಬದುಕಿಸುತ್ತೆ. ನೀವು ಗಮನಿಸಿದ್ದೀರಾ? ಅಕಸ್ಮಾತ್ ನಮಗೆ ನಾಚಿಕೆ ಆದಾಗ, ಕೋಪ ಬಂದಾಗ ಅಥವಾ ಜೋರಾಗಿ ಓಡಿದಾಗ ನಮ್ಮ ಮುಖ ಅಥವಾ ಕಿವಿಗಳು ಕೆಂಪಾಗುತ್ತೆ. ಆದರೆ ಕೈ ಯಾಕೆ ಕೆಂಪಾಗಲ್ಲ? ಯಾಕಂದರೆ ಮುಖ ಮತ್ತು ಕಿವಿಗಳ ಚರ್ಮ ತುಂಬ ತೆಳುವಾಗಿರುತ್ತೆ. ಅವುಗಳ ಕೆಳಗಡೆ ಸಾವಿರಾರು ಸಣ್ಣ ರಕ್ತ ನಾಳಗಳಿರುತ್ತೆ. ಅಂತಹ ಸಮಯದಲ್ಲಿ ಹೆಚ್ಚು ರಕ್ತ ಅಲ್ಲಿಗೆ ಹರಿಯುತ್ತಲ್ಲ, ಅದರಿಂದ ಮುಖ ಮತ್ತು ಕಿವಿಗಳು ಮಾತ್ರ ಕೆಂಪಾಗುತ್ತೆ. ನಮ್ಮ ಹಿರಿಯರು ರಕ್ತ ಕುದಿಯುತ್ತಿದೆ ಎಂದು ಹೇಳಿರ್ತಾರೆ. ಆದರೆ ರಕ್ತ ನಿಜವಾಗ್ಲೂ ಕುದಿಯುತ್ತಾ? ಇಲ್ಲ. ಕೋಪ, ಭಯ ಅಥವಾ ತುಂಬ ಉತ್ಸಾಹ ಬಂದಾಗ ದೇಹದಲ್ಲಿ ಅಡ್ರಿನಲಿನ್ ಎಂಬ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಆಗ ಹೃದಯ ವೇಗವಾಗಿ ಬಡಿಯುತ್ತೆ, ರಕ್ತ ವೇಗವಾಗಿ ಹರಿಯುತ್ತೆ, ದೇಹ ತಕ್ಷಣ ಕೆಲಸ ಮಾಡಲು ಸಿದ್ಧವಾಗುತ್ತೆ. ಅದಕ್ಕಾಗಿ ಈ ಭಾವನೆ ರಕ್ತ ಕುದಿತಿದೆ ಎಂದು ಹೇಳುತ್ತಾರೆ. ಇನ್ನೊಂದು ಕುತೂಹಲಕಾರಿ ವಿಷಯ, ಎಲ್ಲರ ರಕ್ತ ಒಂದೇ ಆಗಿರುವುದಿಲ್ಲ. ಎ ಬಿ ಓ ಹೀಗೆ ಬೇರೆ ಬೇರೆ ಬ್ಲಡ್ ಗ್ರೂಪ್ಸ್ ಇವೆ. ಅದಕ್ಕಾಗಿಯೇ ರಕ್ತದಾನ ಅಥವಾ ರಕ್ತ ಪಡೆಯುವಾಗ ಸರಿಯಾದ ಬ್ಲಡ್ ಗ್ರೂಪ್ ಹೊಂದಿಕೆಯಾಗಬೇಕು. ನಮ್ಮ ಹಿರಿಯರು ಹೇಳ್ತಾರೆ ರಕ್ತದಾನ ಮಹಾದಾನ ಅಂತ. ಅದು ಯಾಕೆ ಗೊತ್ತಾ? ಇಂದು ವಿಜ್ಞಾನ ಎಷ್ಟೇ ಮುಂದುವರಿದ್ರೂ ರಕ್ತವನ್ನು ಕಾರ್ಖಾನೆಯಲ್ಲಿ ತಯಾರಿಸಲು ಸಾಧ್ಯವಿಲ್ಲ. ಒಬ್ಬ ಮನುಷ್ಯನ ರಕ್ತವನ್ನು ಇನ್ನೊಬ್ಬ ಮನುಷ್ಯನೇ ದಾನ ಮಾಡಬೇಕು. ಆ ಒಂದು ದಾನ ಯಾರದ್ದೋ ಜೀವವನ್ನು ಉಳಿಸಬಹುದು. ಅದಕ್ಕಾಗಿಯೇ ಅದನ್ನು ಮಹಾದಾನ ಅಂತ ಕರೀತಾರೆ. ಈಗ ರಕ್ತ ನೀರಲ್ಲ ಎಂಬ ಮಾತಿನ ಅರ್ಥ ಗೊತ್ತಾಯ್ತಾ? ರಕ್ತ ತನ್ನಿಗಾಗಿ ಏನನ್ನೂ ಇಟ್ಕೊಳ್ಳೋದಿಲ್ಲ. ಆಮ್ಲಜನಕ, ಆಹಾರ, ಪೋಷಕಾಂಶ ಎಲ್ಲವನ್ನು ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ತಲುಪಿಸುತ್ತೆ. ನಾವು ಹಾಗೆಯೇ ನಮ್ಮ ಜ್ಞಾನವನ್ನು, ಪ್ರೀತಿಯನ್ನು, ಸಹಾಯವನ್ನು ಎಲ್ಲರೊಂದಿಗೆ ಹಂಚಿಕೊಂಡರೆ ಜೀವನವು ಸುಂದರವಾಗಿರುತ್ತದೆ. ಇಂದು ನಿಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತವನ್ನು ನೀವು ನೋಡಲು ಸಾಧ್ಯವಾಗುವುದಿಲ್ಲ. ಆದರೆ ಅದು ಪ್ರತಿಯೊಂದು ಕ್ಷಣವೂ ನಿಮ್ಮ ಜೀವನವನ್ನು ಸಾಗಿಸುತ್ತಿದೆ. ಮುಂದಿನ ಸಂಚಿಕೆಯಲ್ಲಿ ಈ ರಕ್ತಕ್ಕೆ ಆಮ್ಲಜನಕವನ್ನು ಯಾರು ಕೊಡುತ್ತಾರೆ? ನಮ್ಮ ಶ್ವಾಸಕೋಶದ ಅದ್ಭುತ ಪಯಣವನ್ನು ತಿಳಿಯೋಣ. ಏಕೆಂದರೆ ದೇಹವೇ ದೇಗುಲ. ಕುತೂಹಲ ಇರಲಿ, ಕಲಿಕೆ ಮುಂದುವರಿಯಲಿ. ಧನ್ಯವಾದಗಳು. ನಮಸ್ಕಾರ.